ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮತ್ತೊಬ್ಬ ಬಲಿ. ಶಿರಾ ತಾಲೂಕು ಬಡಕನಹಳ್ಳಿಯಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವವರು ಕೂಡ ಹೆಚ್ಚಾಗ್ತಿದ್ದಾರೆ. ಈ ಕುರಿತಾಗಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದ್ರೂ ಕೂಡ ಇಂದಿಗೂ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಎಂದಿಗೂ ತಪ್ಪಿದ್ದಿಲ್ಲ. ಇತ್ತ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬಡಕನಹಳ್ಳಿಯಲ್ಲಿ ಇದೇ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ತಾಳಲಾರದೆ ವ್ಯಕ್ತಿಯೋರ್ವ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹೌದು, ಮೃತ ದುರ್ದೈವಿಯನ್ನ 40 ವರ್ಷದ ಜಗನ್ನಾಥ್ ಎನ್ನಲಾಗಿದ್ದು, ಶಿರಾನಗರದ ಬಾರ್ ಒಂದರಲ್ಲಿ ಹೋಟೆಲ್ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಮನೆಯ ಸಮಸ್ಯೆಯ ಕಾರಣ ಪತ್ನಿ ಗಿರಿಜಾ ಅವರ ಹೆಸರಲ್ಲಿ ಕೆನರಾ ಬ್ಯಾಂಕ್, ಬಜಾಜ್ ಫೈನಾನ್ಸ್, ಸಮರ್ಥ ಫೈನಾನ್ಸ್ ಸೇರಿದಂತೆ 3 ಮೈಕ್ರೋ ಫೈನಾನ್ಸ್ನಲ್ಲಿ ಸುಮಾರು 5 ಲಕ್ಷ ಸಾಲವನ್ನ ಪಡೆದುಕೊಂಡಿದ್ರಂತೆ. ಹೋಟೆಲ್ ವ್ಯಾಪಾರದಲ್ಲಿನ ಸಮಸ್ಯೆಯಿಂದಾಗಿ ಫೈನಾನ್ಸ್ ಕಟ್ಟಲು ಪರದಾಡುವಂತಾಗಿತ್ತಂತೆ. ಇತ್ತ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಸಾಲ ಕಟ್ಟುವಂತೆ ನಿರಂತರವಾಗಿ ಮನೆಯ ಬಳಿ ಬಂದು ಕಿರುಕುಳ ನೀಡುತ್ತಿದ್ರಂತೆ. ಕಟ್ತೇವೆ ಎಂದು ಬೇಡಿಕೊಂಡರೂ ಕೂಡ ಬಿಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರಂತೆ. ಇತ್ತ ಸಿಬ್ಬಂದಿಗಳ ಕಿರುಕುಳ ತಾಳಲಾರದೆ ಜಗನ್ನಾಥ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜುಲೈ 28ರಂದು ಮುಂಚಾನೆ ಹೊಲದಲ್ಲಿ ವಿಷ ಸೇವಿಸಿ ಜಗನ್ನಾಥ್ ಒದ್ದಾಡ್ತಿದ್ರಂತೆ. ಇನ್ನು ಅದೇ ಮಾರ್ಗವಾಗಿ ತಮ್ಮ ಹೊಲಕ್ಕೆ ಹೋಗ್ತಾ ಇದ್ದ ಅದೇ ಗ್ರಾಮದ ನರ್ಸಿ ಕೂಡ ನೋಡಿದ್ದಾರೆ. ಕೂಡಲೇ ಅವರ ಮನೆಯವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಅವರನ್ನ ಕೂಡಲೇ ಶಿರಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಜಗನ್ನಾಥ್ ಸಾವನ್ನಪ್ಪಿದ್ದಾರೆ. ಈ ಘಟನೆ ಸಂಬಂಧ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್, ಅದೇ ಸಾಲದ ಟೆನ್ಷನ್ ಜಾಸ್ತಿ ಆಗಿತ್ತು ಅವ್ರಿಗೆ. ಮೈಕ್ರೋ ಫೈನಾನ್ಸ್ ಸರ್ ಒಂದು 5 ಲಕ್ಷ ಸಾಲ ಮಾಡೋರು. ಬ್ಯಾಂಕ್ಗಳಲ್ಲೇ ಒಂದು 5 ಥರ ಬ್ಯಾಂಕಲ್ಲಿ ಮೈಕ್ರೋ ಫೈನಾನ್ಸಲ್ಲಿ ತಗೊಂಡಿದ್ದಾರೆ. ಕನಕ ಬ್ಯಾಂಕಲ್ಲಿ ತಗೊಂಡಿದ್ದಾರೆ, ಮನೆ ಸಾಲ ತಗೊಂಡಿದ್ದಾರೆ, ಫೈನಾನ್ಸಲ್ಲಿ ತಗೊಂಡಿದ್ದಾರೆ. ಮೈಕ್ರೋ ಫೈನಾನ್ಸು ಇದು ಸಮರ್ಥ ಸಂಘ, ಇನ್ನೊಂದು ಸಂಘ ಎತ್ಕೊಂಡಿದ್ದಾರೆ. ಒಟ್ಟು 4 ಸಂಘದಲ್ಲಿ ತಗೊಂಡಿದ್ದೀವಿ ಸರ್. ಅವ್ರ ಕೈ ಸಾಲ ಬೇರೆ ಮಾಡ್ಕೊಬಿಟ್ಟಿದ್ರು. ಅವ್ರದ್ದು ಟಾರ್ಚರ್ ಜಾಸ್ತಿ ಆಗಿತ್ತು. ಫೋನ್ ಮಾಡಿ ಟಾರ್ಚರ್ ಕೊಡೋದಕ್ಕೆ ಇವ್ರ ಮನೇಲಿ ಕೇಳ್ದೆ ಹೋಗಿ ಹಿಂಗೆ ಮಾಡ್ಕೊಂಡಿದ್ದಾರೆ. ಅವ್ರದೇ ಟಾರ್ಚರ್. ಅವರೇ ಫೋನ್ ಮಾಡಿ ದುಡ್ಡು ಕಟ್ಟಲೇಬೇಕು ಅಂತ ಅವರೇ ಮೈಕ್ರೋ ಫೈನಾನ್ಸ್ ಅವ್ರೆ. ಅವ್ರೊಬ್ಬರೇ ಟಾರ್ಚರ್ ಕೊಡ್ತಾ ಇದ್ದಿದ್ದು. ಇದು ಬಜಾಜ್ ಅವರು ಅವರೇ, ಇನ್ಯಾರು ಕೊಡ್ತಿರ್ಲಿಲ್ಲ ಸರ್. ಅದೇ ಕಟ್ಟಲೇಬೇಕು, ಇವತ್ತೇ ಕಟ್ಟಬೇಕು, ನಾಳೆಗೆ ಕಟ್ಟಬೇಕು ಅಂತ ಹೇಳೋರು. ಒಬ್ರು ಫೋನ್ ಮಾಡ್ತಾನೆ ಇರೋದು. ಅಷ್ಟಿಗೆ ಸರ್. ಒಂದು 5 ಲಕ್ಷ ಇದೆ ಸರ್. ಅದಕ್ಕೆ ಇವರು ಟೆನ್ಷನ್ ತಡೆಯೋಕ್ಕಾಗ್ದೇ ಹೋಗಿ ಹೊಲ್ದ ಹತ್ರ ಹಂಗೆ ಮಾಡ್ಕೊಂಡಿದ್ದಾರೆ. ಅವ್ರು ನೋಡ್ರಿ ಔಷಧಿ ತಗೊಂಡು ಕುಡ್ದಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಬಂದ ಸರ್. ಆಗಲ್ಲ ಅಂದರು, ತೀರೋದ್ರು. ಅಷ್ಟೇ ಸರ್. ಬಾರಂಗಿಲ್ಲ, ಹೋಟ್ಲು ಮಾಡೋರು. ಸಾಲ ಟಾರ್ಚರ್ ಜಾಸ್ತಿ ಆಯಿತು. ಕೈ ಸಾಲ ಮಾಡ್ಕೊಬಿಟ್ಟು ಹಂಗೆ ಮಾಡ್ಕೊಂಡಿದ್ದಾರೆ. ಒಂದು ಹೆಣ್ಣು, ಒಂದು ಗಂಡು ಸರ್. ಮಗಳು SLC ಓದಿದ್ದಾಳೆ, ಮಗ 7th ಓದಿದ್ದಾನೆ. ಕೂಲಿ ಮಾಡಿದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ ಸರ್. ನಾವು ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. 1 ಎಕರೆ ಇದೆ ಸರ್, ಅಷ್ಟೇ, ಏನೂ ಇಲ್ಲ. ಯಾವ ಥರ ಜೀವನ ಮಾಡಬೇಕು? ಕಂಪ್ಲೇಂಟ್ ಎಲ್ಲ ಆಗಿದೆ. ಈಗ ಅವ್ರು ಕೊಟ್ಟೇನೆ ಮತ್ತೆ ಹಿಂಗೆ ಮಾಡಿದ್ರು ನಮ್ಮ ಮನೆಯವರು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ಕೊಡೋಗಿ ನಾವೇನು ಎದುರ್ಕೊಳ್ಳಲ್ಲ ಅಂತ ಅಂದರು. ಎಲ್ಲ ನನ್ನ ಹೆಸರು ಇದೆ ಸರ್. ಅವ್ರ ಹೆಸರು ಇದೆ, ನನ್ನ ಹೆಸರು ಇದೆ. ನನ್ನ ಹೆಸರು ಇದ್ದು ಅವ್ರಿಗೆ ಫೋನ್ ಮಾಡಿ ಟಾರ್ಚರ್ ಕೊಡೋರು. ಅವ್ರ ಜಾಮೀನು ಸೈನ್ ಹಾಕಿರ್ತಾರಲ್ಲ, ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತೀವಿ. ಕೊಟ್ಟಿದ್ದೀವಿ ಸರ್. ಸರ್ ಶಿಕ್ಷೆ ಅದೇ ಆಯ್ತದೆ, ಕೊಟ್ಟಿದ್ದೀವಿ. ಆಯ್ತದೆ. ನಮ್ಮ ಯಜಮಾನ್ರು ಅವರಿಂದಾನೇ ಹಂಗಾಗಿರೋದು. ನಮಗೂ ಪರಿಹಾರ ಬೇಕು ಸರ್. ಏನಾದರೂ ಈಗ ನಮ್ಮ ಮಕ್ಕಳು, ಸಣ್ಣ ಮಕ್ಳಿಗೆ ನಾವು ಏನು ಸಾಕೋದು? ಮನೇಲಿ ಗಂಡಸೆ ಇಲ್ಲಾಂದರೆ ಹೆಣ್ಣು ಸೇಟ್ ಸಾಕಾಯ್ತಿದೆ ಸರ್. ನಮಗೂ ಏನಾದರೂ ಮಾಡಿಕೊಡ್ಬೇಕು. ವಿಷ ಕುಡಿದಿದ್ರು. ಯಾಕೆ ಅಂದರೆ ಸಾಲಕ್ಕಾಗಿ ಎಲ್ಲ ವಿಷ ಕುಡಿದಿದ್ರು.
ಅದು ಹೊಲ್ದ ಹತ್ರ ಸರ್. ಹ್ಞೂ ಸಿಕ್ಕಾಪಟ್ಟೆ ಸಾಲ ಮಾಡಿದ್ದ. ಹ್ಞೂ ಅದರಿಂದ ಸಾಲದಾರು ಕಾಟ ಕೊಡ್ತಿದ್ರು. ಹ್ಞೂ ಅದರಿಂದ ಸಾಲ ಕೊಡೋದ್ರಿಂದ ನಮಗೆ ಈ ಥರ ಮಾಡ್ಕೊಂಡು ಏನು ಸಾಲ ಯಾವ ಥರ ಸಾಲ? ಯಾವ ಥರ ಅಂದರೆ ಬ್ಯಾಂಕ್ನಾಗೂ ಸಾಲ ತಗೊಂಡಿದ್ದ, ಇದ್ರಾಗೂ ಸಾಲ ತಗೊಂಡಿದ್ರು. ಎಲ್ಲೂ ಯಾವ ಕಡೆನೂ ಕೊಡಬಾರ್ದು. ಇನ್ನೊಂದು ದಿವಸ ಯಾರಿಗೂ ಕೊಡಲೂಬಾರ್ದು. ಇಲ್ಲ ಅಂದರೆ ಇನ್ನೊಂದು ದಿವಸ ಯಾರಿಗಾನ ಕೊಟ್ಟವ್ರೆ ಅಂದರೆ ನಾವು ಕಂಪ್ಲೇಂಟ್ ಮಾಡೋದಂತೂ ಪಕ್ಕ. ಹಾಂ ಸಾಲ ಮೈಕ್ರೋ ಫೈನಾನ್ಸ್ ಅಲ್ಲಿ ತಗೊಂಡಿದ್ದೀರಾ? ಫೈನಾನ್ಸ್ನ ತಗೊಂಡಿದ್ವಿ ಸರ್. ಬ್ಯಾಂಕ್ನ ಬೇರೆ ತಗೊಂಡಿದ್ರು. ಹೌದು ಸರ್. ನೀವು ಹೋದಾಗ ಹೆಂಗಿತ್ತು ನಿಮ್ಮ ಅಣ್ಣನ ವರ್ಕೆ ಹೊಡೆಯೋರು ಸರ್. ನೋಡಿದ್ದು? ನಾವು ಹೊಲ್ದ ಹತ್ರ ಸರ್. ಹ್ಞೂ ಹ್ಞೂ ಏನು ಮಾಡ್ಕೊಂಡಿದ್ರು ಹೊಲದಲ್ಲಿ? ಹೊಲ್ದಾಗೆ ಹತ್ತಿ ಗಿಡ ಹಾಕಿದ್ವಿ ಸರ್. ಮಗ್ ಬಿಡ್ಸೋಣ ಅಂತ ಹೋಗ್ತಾ ಇದ್ವಿ ಸರ್. ಮಗ್ ಬಿಡ್ಸೋಣ ಅಂತ ಹೋದಕ್ಕೆ ನಮ್ಮ ಅಣ್ಣನ 2 ಸತಿ ಎಬ್ಬರಿಸ್ದೆ, ಎದ್ದೇಳಲಿಲ್ಲ ಸರ್. ತಿರ್ಗಿ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಫೋನ್ ಮಾಡಿ ಕರೆಸ್ಕೊಂಡು, ಅಪ್ಪ ಯಾಕೆ ಎದ್ದಾಳ್ತಾ ಇಲ್ಲ, ಬಾರಪ್ಪ ಅಣ್ಣ ನೋಡೋಣ ಅಂತ ಅಂದ್ವಿ ಸರ್. ಅಷ್ಟೇ ಸರ್. ಹಾಂ ಹಾಸ್ಪಿಟ್ಲಿಗೆ ಹಾಕಿವಿ. ಹಾಸ್ಪಿಟ್ಲಿಗಿಂದ ಆಗಲ್ಲ ಅಂತ ಅಂದರು. 48 ಗಂಟೆ ಅಂತ ಹೇಳಿರು ಸರ್. ನರ್ಸೇಗೌಡ ಸರ್. ಇನ್ನು ಸರ್ಕಾರದ ಆದೇಶವಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕಿರುಕುಳ ನೀಡುತ್ತಿದ್ದಾರೆ. ಕೂಡಲೇ ಅಂತಹವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲವಾದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ಇಂತಹ ಅದೆಷ್ಟೋ ಸಾವು ನೋವುಗಳು ಸಂಭವಿಸುವ ಸಾಧ್ಯತೆ ಇದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.